ಹಾಯ್ ಟ್ರೈನೀಸ್, ಈ ಸೆಷನ್ ಅಲ್ಲಿ ನಾವು PWM ಮತ್ತು MPPT ಚಾರ್ಜ್ ನಿಯಂತ್ರಕಗಳನ್ನು ತೆರೆಯಲು ಮತ್ತು ಯಾಂತ್ರಿಕತೆಯನ್ನ ಅರ್ಥ ಮಾಡಿಕೊಳ್ಳಲು ವೈಡ್ ಘಟಕಗಳನ್ನು ಗುರುತಿಸಲು ಕಲಿಯುತ್ತೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಚಾರ್ಜ್ ನಿಯಂತ್ರಕದ ಸಾಮಾನ್ಯ ಅಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. PWM ಚಾರ್ಜ್ ನಿಯಂತ್ರಕದ ಘಟಕಗಳನ್ನು ವಿವರಿಸಲು, MPPT ಚಾರ್ಜ್ ನಿಯಂತ್ರಕದ ಘಟಕಗಳನ್ನು ವಿವರಿಸಲು ಮತ್ತು PWM ಮತ್ತು MPPT ಚಾರ್ಜ್ ನಿಯಂತ್ರಕಗಳೊಳಗಿನ ಘಟಕಗಳ ಜೋಡಣೆಯನ್ನ ಮೌಲ್ಯಮಾಪನ ಮಾಡಲು ಸಾಧ್ಯವಾಗುತ್ತದೆ. ಸೌರ ಚಾರ್ಜ್ ನಿಯಂತ್ರಕವನ್ನು ರೀಸ್ಟಾರ್ಟ್ ಮಾಡುವ ಮೂಲಕ ಪ್ರಾರಂಭಿಸೋಣ. ಸೋಲಾರ್ ಸ್ಟ್ರೀಟ್ ಲೈಟ್ ಸೂರ್ಯನ ಬೆಳಕನ್ನ DC ವಿದ್ಯುತ್ ಚಾರ್ಜ್ ಆಗಿ ಪರಿವರ್ತಿಸಲು ದ್ಯುತಿ ವಿದ್ಯುಜ್ಜನಕ ಮಾಡೆಲ್ಗಳನ್ನ ಬಳಸುತ್ತೇವೆ ಮತ್ತು ಬ್ಯಾಟರಿಗಳಲ್ಲಿ DCಯನ್ನ ಸಂಗ್ರಹಿಸಲು ಸೌರ ಚಾರ್ಜ್ ನಿಯಂತ್ರಕವನ್ನ ಬಳಸುತ್ತೇವೆ ಮತ್ತು ಸೂರ್ಯಾಸ್ತದ ನಂತರ ಸಂಜೆ ಬೀದಿ ದೀಪವನ್ನ ಸ್ವಯಂಚಾಲಿತವಾಗಿ ಆನ್ ಮಾಡುತ್ತೇವೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸೌರ ಫಲಕಗಳಿಂದ ಉತ್ಪತ್ತಿಯಾಗುವ ಶಕ್ತಿಯಿಂದ ಬ್ಯಾಟರಿಯನ್ನ ಚಾರ್ಜ್ ಮಾಡಲು ಮತ್ತು ಬ್ಯಾಟರಿಯು ಅಧಿಕ ಚಾರ್ಜ್ ಆಗುವುದನ್ನ ತಡೆಯಲು ಸೌರ ಚಾರ್ಜ್ ನಿಯಂತ್ರಕವನ್ನ ಬಳಸಲಾಗುತ್ತದೆ. ಇದನ್ನ ವೋಲ್ಟೇಜ್ ಅಥವಾ ಕರೆಂಟ್ ನಿಯಂತ್ರಕ ಎಂದು ಸಹ ಕರೆಯುತ್ತಾರೆ, ಯಾಕಂದ್ರೆ ಇದು ಸೌರ ಫಲಕಗಳಿಂದ ವೋಲ್ಟೇಜ್ ಮತ್ತು ಪ್ರವಾಹವನ್ನ ಬ್ಯಾಟರಿಗೆ ನಿರ್ದೇಶಿಸುತ್ತದೆ ಮತ್ತು ರಾತ್ರಿಯಲ್ಲಿ ಹಿಮ್ಮುಖ ಹರಿವನ್ನ ನಿಲ್ಲಿಸುತ್ತದೆ. ಹೋಮ್ ಸಿಸ್ಟಮ್ಗಳು PV ಮಾಡೆಲ್ ಅನ್ನ ಹೊಸ ಹೋಲ್ಡ್ ಅಪ್ಲಿಕೇಶನ್ಗಳಿಗಾಗಿ ಬಳಸುತ್ತೇವೆ. ಇದರಲ್ಲಿ ಚಾರ್ಜ್ ನಿಯಂತ್ರಕವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಚಾರ್ಜ್ ನಿಯಂತ್ರಕ ಮತ್ತು ಸೌರ PV ವಿದ್ಯುತ್ ವ್ಯವಸ್ಥೆಯಲ್ಲಿನ ಇತರ ಘಟಕಗಳೊಂದಿಗೆ ಅದರ ಸಂಪರ್ಕಗಳನ್ನ ಇಲ್ಲಿ ತೋರಿಸಲಾಗಿದೆ. ಚಾರ್ಜ್ ನಿಯಂತ್ರಕದ ಸಾಮಾನ್ಯ ಅಂಶಗಳನ್ನ ನೋಡೋಣ. ಇದು 2 ಬ್ಯಾಟರಿ ಇನ್ಪುಟ್ ಟರ್ಮಿನಲ್ಗಳು, 2 ಸೌರ ಫಲಕ ಇನ್ಪುಟ್ ಟರ್ಮಿನಲ್ಗಳು ಮತ್ತು 2 ಲೋಡ್ ಟರ್ಮಿನಲ್ಗಳನ್ನ ಹೊಂದಿದೆ. ಲೋಡ್ ಟರ್ಮಿನಲ್ಗಳು ಲೈಟ್ಗಳು ಅಥವಾ ನಮ್ಮ ಸೌರ ಗ್ರಿಡ್ ಟ್ರೈ ಇನ್ವರ್ಟರ್ಗಳಂತಹ ವಿವಿಧ DC ಲೋಡ್ಗಳನ್ನ ಚಲಾಯಿಸಲು ಬಳಸಲಾಗುತ್ತದೆ. PWM ಚಾರ್ಜ್ ನಿಯಂತ್ರಕದ ಬಾಹ್ಯ ಅಂಶಗಳೆಂದರೆ LCD ಸ್ಕ್ರೀನ್, USB ಔಟ್ಪುಟ್, ಇನ್ಪುಟ್ ಟರ್ಮಿನಲ್ಗಳು, ಇಂಜೆಕ್ಷನ್ ಪೋರ್ಟ್, ಪ್ಲಾಸ್ಟಿಕ್ ಶೆಲ್ ಮತ್ತು ಐರನ್ ಬ್ಯಾಕ್ ಪ್ಲೇಟ್. PWM ಚಾರ್ಜ್ ನಿಯಂತ್ರಕದ PCB ಇಲ್ಲಿದೆ. ಇದರ ಘಟಕಗಳೆಂದರೆ ಆರ್ಡುನೊ ನ್ಯಾನೋ, PMOSFET, ಪವರ್ ಡಯೋಡ್, ಬಕ್ ಪರಿವರ್ತಕ, ತಾಪಮಾನ ಸಂವೇದಕ, ಕರೆಂಟ್ ಸೆನ್ಸರ್, TVS ಡಯೋಡ್, ಟ್ರಾನ್ಸಿಸ್ಟರ್ಗಳು, ರೆಸಿಸ್ಟರ್ಗಳು, ಸೆರಾಮಿಕ್ ಕೆಪಾಸಿಟರ್ಗಳು, LCD, RGB LED, ಬೈಕಲರ್ LED, ಜಂಪರ್ ವೈರ್ಗಳು, ಹೆಡರ್ ಪಿನ್ಗಳು, ಹೀಟ್ ಸಿಂಕ್ಗಳು, ಫ್ಯೂಸ್ ಹೋಲ್ಡರ್ ಮತ್ತು ಫ್ಯೂಸ್ಗಳು, ಪುಷ್ ಬಟನ್, ಸ್ಕ್ರೂ ಟರ್ಮಿನಲ್ಗಳು, PCB ಸ್ಟ್ಯಾಂಡ್ ಆಫ್ಗಳು ಮತ್ತು USB ಸಾಕೆಟ್. MPPT ಚಾರ್ಜ್ ನಿಯಂತ್ರಕದ ಘಟಕಗಳೆಂದರೆ LT3652 ಡ್ರೈವರ್, ಕೆಪಾಸಿಟರ್ಗಳು, 2 PCಗಳು, ಗ್ರೀನ್ LED, ಆರೆಂಜ್ LED, 220K ರೆಸಿಸ್ಟರ್, 330K ರೆಸಿಸ್ಟರ್, 200K ರೆಸಿಸ್ಟರ್, 68UH ಇಂಡಕ್ಟರ್, 1 UF ಕೆಪಾಸಿಟರ್, 100 UF ಕೆಪಾಸಿಟರ್, 2 ಕೆಪಾಸಿಟರ್, 2 KPCಗಳು ಮತ್ತು ಬ್ಯಾರೆಲ್ ಸಾಕೆಟ್. ಅಗತ್ಯವಿರುವ ಉಪಕರಣಗಳು PWM ನಿಯಂತ್ರಕ ಮತ್ತು ಸ್ಕ್ರೂ ಡ್ರೈವರ್. PWM ನಿಯಂತ್ರಕವನ್ನು ತೆರೆಯಲು ಇಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸಿ. ಯಾಂತ್ರಿಕತೆಯನ್ನ ಅರ್ಥ ಮಾಡಿಕೊಳ್ಳಲು ತಂತಿಯ ಘಟಕಗಳನ್ನು ಗುರುತಿಸಿ. ಅಗತ್ಯವಿರುವ ಉಪಕರಣಗಳು MPPT ನಿಯಂತ್ರಕ ಮತ್ತು ಸ್ಕ್ರೂ ಡ್ರೈವರ್. MPPT ನಿಯಂತ್ರಕವನ್ನು ತೆರೆಯಲು ಇಲ್ಲಿ ತೋರಿಸಿರುವ ಹಂತಗಳನ್ನು ಅನುಸರಿಸಿ.
ಯಾಂತ್ರಿಕತೆಯನ್ನ ಅರ್ಥ ಮಾಡಿಕೊಳ್ಳಲು ತಂತಿಯ ಘಟಕಗಳನ್ನು ಗುರುತಿಸಿ. ಪಿಸಿಬಿ ಘಟಕಗಳು, ಸರ್ಕ್ಯೂಟ್ ಇತ್ಯಾದಿಗಳನ್ನು ಹೋಲಿಕೆ ಮಾಡಿ ಮತ್ತು ನಿಮ್ಮ ಅವಲೋಕನಗಳನ್ನು ಬರೆಯಿರಿ. ಪಿಡಬ್ಲ್ಯೂ ಮತ್ತು ಎಂಪಿಪಿಟಿ ಚಾರ್ಜ್ ನಿಯಂತ್ರಕಗಳನ್ನು ತೆರೆಯಲು ಮತ್ತು ಯಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳಲು ವೈಡ್ ಘಟಕಗಳನ್ನು ಗುರುತಿಸುವುದರ ಕುರಿತ ಸೆಷನ್ನ ಅಂತ್ಯವನ್ನು ನಾವು ತಲುಪಿದ್ದೇವೆ. ಈಗ ನೀವು ಚಾರ್ಜ್ ನಿಯಂತ್ರಕದ ಸಾಮಾನ್ಯ ಅಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಪಿಡಬ್ಲ್ಯೂ ಚಾರ್ಜ್ ನಿಯಂತ್ರಕದ ಘಟಕಗಳನ್ನು ವಿವರಿಸಿ, ಎಂಪಿಪಿಟಿ ಚಾರ್ಜ್ ನಿಯಂತ್ರಕದ ಘಟಕಗಳನ್ನು ವಿವರಿಸಿ ಮತ್ತು ಪಿಡಬ್ಲ್ಯೂ ಮತ್ತು ಎಂಪಿಪಿಟಿ ಚಾರ್ಜ್ ನಿಯಂತ್ರಕಗಳೊಳಗಿನ ಘಟಕಗಳ ಜೋಡಣೆಯನ್ನು ಮೌಲ್ಯಮಾಪನ ಮಾಡಿ.